ಬೆಂಗಳೂರಲ್ಲಿ ತಿರುಪತಿ ಶ್ರೀನಿವಾಸನ ದರ್ಶನ ಎಲ್ಲಿ ಅಂತೀರಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದಿರೋದು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟಲ್ಲಿ. ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ನಿಂದ ಜಸ್ಟ್ 300 ಮೀಟರ್ ದೂರದಲ್ಲಿದೆ ಈ ಟೆಂಪಲ್. ಇದನ್ನ ಮರಿ ತಿರುಪತಿ ಅಂತ ಕರೀತಾರೆ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಮತ್ತು ಸಂಜೆ 5:30ಯಿಂದ 8:30ವರೆಗೆ ಓಪನ್ ಇರುತ್ತೆ. ತುಂಬ ಜನ ಇಸ್ಕಾನ್ ಟೆಂಪಲ್ ನೋಡಿರ್ತೀರಾ, ಆದರೆ ಈ ಟೆಂಪಲ್ ನೋಡಿರಲ್ಲ. ಇಸ್ಕಾನ್ ಟೆಂಪಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ. ಟೆಂಪಲ್ ಎಂಟ್ರೆನ್ಸಲ್ಲೇ ವರಾಹಸ್ವಾಮಿ ನೋಡ್ಬೋದು. ಇಲ್ಲಿ ಶ್ರೀನಿವಾಸ ಸ್ವಾಮಿಯ ಜೊತೆ ಪದ್ಮಾವತಿ ದೇವಿ ಮತ್ತು ಮಹಾಲಕ್ಷ್ಮಿಯರ ವಿಗ್ರಹಗಳು ಇವೆ. ಇಲ್ಲಿರುವ ಶ್ರೀನಿವಾಸ ಸ್ವಾಮಿಯ ಮೂರ್ತಿಯು 10 ಅಡಿ ಎತ್ತರವಿದೆ. ದೇವಸ್ಥಾನದ ಮುಂದೆ ಇರೋ 6 ಅಂತಸ್ತಿನ ಚರಣಗೋಪುರ ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿದೆ. ಈ ಗೋಪುರವು 184 ಅಡಿ ಎತ್ತರವಿದೆ. 6 ವರ್ಷದ ಒಳಗಿನ ಮಕ್ಕಳಿಗೆ ಈ ಗೋಪುರಕ್ಕೆ ಫ್ರೀ ಎಂಟ್ರಿ ಇರುತ್ತೆ. 6 ರಿಂದ 12 ವರ್ಷದ ಮಕ್ಕಳಿಗೆ 20 ರೂಪಾಯಿ ಎಂಟ್ರಿ ಫೀ ಇರುತ್ತೆ. 12 ವರ್ಷ ಮೇಲ್ಪಟ್ಟವರಿಗೆ 50 ರೂಪೀಸ್ ಎಂಟ್ರಿ ಫೀ ಇರುತ್ತೆ. ಗ್ರೌಂಡ್ ಫ್ಲೋರಿಂದ ಲಿಫ್ಟಲ್ಲೇ 6ನೇ ಮಹಡಿವರೆಗೂ ಹೋಗಿ ಅಲ್ಲಿಂದ ವಾಸ್ತುಶಿಲ್ಪಗಳನ್ನ ನೋಡ್ತಾ ಕೆಳಗಡೆ ಬರ್ಬೋದು. ದ್ವಾಪರ ಯುಗದಲ್ಲಿ ವಿಷ್ಣು ಕೃಷ್ಣನ ಅವತಾರದಲ್ಲಿ ಭೂಮಿಗೆ ಬಂದಾಗ ನಡೆದಿರೋ ಘಟನೆಗಳನ್ನು ಒಂದೊಂದಾಗಿ ಮೂರ್ತಿ ರೂಪದಲ್ಲಿ ಹೇಳ್ತಾ ಹೋಗಿದ್ದಾರೆ. ವಸುದೇವ ಆಗ ತಾನೇ ಹುಟ್ಟಿದ ಕೃಷ್ಣನನ್ನು ಕಂಸನಿಂದ ಕಾಪಾಡಲು ಯಮುನಾ ನದಿ ದಾಟುತ್ತಿರುವ ದೃಶ್ಯ, ರಕ್ಷಣೆ ನೀಡುತ್ತಾ ಇರೋ ಆದಿಶೇಷ ಮೂರ್ತಿಗಳು ಮೊದಲಿಗೆ ಕಾಣುತ್ತೆ. ಪುತನಿ ಅನ್ನೋ ರಾಕ್ಷಸಿನ ಕೃಷ್ಣ ಮಗುವಾಗಿದ್ದಾಗಲೇ ಕೊಳ್ತಾ ಇರೋ ದೃಶ್ಯ ಇದು. ಬಾಲಕೃಷ್ಣ ಬಕಾಸುರನನ್ನು ಕೊಲ್ತಾ ಇರೋದು. ಯುವಕನಾಗಿದ್ದಾಗ ಗೋವರ್ಧನಗಿರಿಯನ್ನು ಎತ್ತಿರುವ ದೃಶ್ಯ. ಕಾಳಿಂಗ ಮರ್ದನದ ದೃಶ್ಯವಂತೂ ತುಂಬಾ ಅದ್ಭುತವಾಗಿದೆ. ಮಕ್ಕಳಿಗೆ ತುಂಬ ಕಡಿಮೆ ಟೈಮಲ್ಲೇ ಕೃಷ್ಣನ ಬಗ್ಗೆ ತಿಳಿಸಿ ಹೇಳೋಕೆ ಒಳ್ಳೆ ಜಾಗ ಇದು. ನಿಮ್ಮನೇಲೂ ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಮಿಸ್ ಮಾಡದೆ ಈ ಜಾಗಕ್ಕೆ ಕರ್ಕೊಂಬಂದು ಇದನ್ನೆಲ್ಲ ಅವ್ರಿಗೆ ತೋರಿಸಿ. ಸೋದರ ಮಾವ ಕಂಸನನ್ನು ಕೊಲ್ಲುತ್ತಿರುವ ಕೃಷ್ಣ. ಹೀಗೆ ಕೃಷ್ಣ 27 ಜನ ದುಷ್ಟ ರಾಕ್ಷಸರು ಮತ್ತು ರಾಜರನ್ನು ಕೊಂದಿದ್ದಾನೆ. ಐದನೇ ಮಹಡಿಯಲ್ಲಿ ವಿಷ್ಣುವಿನ 10 ಅವತಾರಗಳಾದ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ ಮತ್ತು ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಈಗ ಕಲ್ಕಿ, ಹಾಗೆ ದುರ್ಗಾ ಮಾತೆ ವಿವಿಧ ಅವತಾರಗಳನ್ನು ಹಾಗೂ ಹರಿಹರನ ಮೂರ್ತಿಗಳನ್ನು ನೋಡಬಹುದು. 4ನೇ ಮಹಡಿಯಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಟೈಮಲ್ಲಿದ್ದ ಋಷಿ ಮುನಿಗಳು ಮತ್ತು ಪ್ರಾಣಲಿಂಗವನ್ನು ಎತ್ತುತ್ತಿರುವ ರಾವಣನ ಮೂರ್ತಿಯನ್ನು ನೋಡಬಹುದು. 3ನೇ ಮಹಡಿಯಲ್ಲಿ ಸಮುದ್ರ ಮಂಥನ, ಅಷ್ಟಲಕ್ಷ್ಮಿಯರು ಹಾಗೂ ಶೇಷಶಯನನಾದ ವಿಷ್ಣುವಿನ ದೃಶ್ಯಗಳನ್ನು ನೋಡಬಹುದು.
ಎರಡನೇ ಮಾಡಿಯಲ್ಲಿ ತಿರುಪತಿಯ ಶ್ರೀ ಬಾಲಾಜಿ, ಪದ್ಮಾವತಿ ದೇವಿ, ಕುಬೇರ, ಶ್ರೀನಿವಾಸ ಕಲ್ಯಾಣದ ದೃಶ್ಯಗಳು ಇವೆ. ಇಷ್ಟು ವಿಶೇಷತೆಗಳಿರುವ ಈ ಟೆಂಪಲ್ನನ್ನು ನೀವೊಂದ್ಸತಿ ವಿಸಿಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.